ಹೇಗಿರುತ್ತೆ, ಮಧ್ಯರಾತ್ರಿ 12 ಗಂಟೆ ಮೇಲೆ ನೀವು ಮನೆಯಿಂದ ಹೊರಗಡೆ ಬರ್ಲೇಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನೀವು ಹೊರಗಡೆ ಬರ್ತೀರಾ. ಆದ್ರೆ ಇದ್ದಕ್ಕಿದ್ದಂಗೆನೆ ನಿಮ್ಮನ್ನ ಸಾವಿರಾರು ಜನರು ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರೆ, ಹೌದು ಅಂತದ್ದೇ ಒಂದು ಮೂವಿನ ನಾವು ಇವತ್ತು ನೋಡ್ತಿರೋದು. ತುಂಬಾನೇ ಡಿಫ್ರೆಂಟ್ ಆಗಿರುವಂತ ಮೂವಿ ಇದು. ಆದ್ರಿಂದ ನನ್ನ ಜೊತೆ ಕೊನೆವರೆಗೂ ನೋಡ್ತೀರಿ. ಅಂದಂಗೆ ಈ ಮೂವಿ ಹೆಸರು ದ ಫಸ್ಟ್ ಪರ್ಜ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಕೋಪ ಮಾಡಿಕೊಂಡು ಸೈಕೋ ರೀತಿ ಬಿಹೇವ್ ಮಾಡ್ತಿರುವಂತ ಸ್ಕೆಲಿಟರ್ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಹಾಗೆ ಇವನ ಮುಂದೆ ಕುಂತಿರುವಂತ ಒಬ್ಬ ಗವರ್ನಮೆಂಟ್ ಆಫೀಸರ್ ಹೇಳ್ತಾನೆ, ನೀನ್ ಕೋಪನೆಲ್ಲ ಹೊರಗೆ ಹಾಕೋದಕ್ಕೆ ನಾವು ಮಾಡ್ತಿರೋ ಪರ್ಜ್ ಎಕ್ಸ್ಪೆರಿಮೆಂಟ್ ಗೆ ಸೇರ್ಕೊ ಅಂತ. ಇದಾದ್ಮೇಲೆ ನಮ್ಗೆ ಹೇಳ್ತಾ ಹೋಗ್ತಾರೆ, ಅಮೆರಿಕ ದೇಶದಲ್ಲಿ ಬಡತನ ಜಾಸ್ತಿ ಆಗಿ ಕ್ರೈಮ್ ಗಳು ಕೂಡ ಅದೇ ರೀತಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಗವರ್ನಮೆಂಟ್ ಅವರಿಗೆ ಕ್ರೈಮ್ ಗಳನ್ನ ತಡೆಯೋದಕ್ಕಾಗ್ತಿಲ್ಲ. ಆದ್ರಿಂದ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ದಾರೆ. ಆ ಎಕ್ಸ್ಪೆರಿಮೆಂಟ್ ನ ಹೆಸರು ದ ಪರ್ಜ್ ಅಂತ. ಸದ್ಯಕ್ಕೆ ಪರ್ಜ್ ಎಕ್ಸ್ಪೆರಿಮೆಂಟ್ ನಡೀತಿರೋದು ಸ್ಟಾಟನ್ ಅನ್ನೋ ಒಂದು ಐಲ್ಯಾಂಡ್ ನಲ್ಲಿ ಮಾತ್ರ. ನಂತರ ಈ ನ್ಯೂಸ್ ನೆಲ್ಲ ನೋಡ್ತಿರೋ ಸ್ಟಾಟನ್ ಐಲ್ಯಾಂಡ್ ನಲ್ಲೇ ಇರುವಂತ ದಿಮಿತ್ರಿ ಅನ್ನೋ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಹೇಳ್ಬೇಕು ಅಂತಂದ್ರೆ ಇವನೊಬ್ಬ ಗ್ಯಾಂಗ್ಸ್ಟರ್. ಇಲ್ಲಿಂದ ಸೀನ್ ಒಂದು ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಆದಾಗ ನಾಯಾ ಅನ್ನೋ ಒಬ್ಳು ಹುಡುಗಿ, ಇವಳ ತಮ್ಮನಾಗಿರುವಂತ ಐಸಿಯಾ, ಹಾಗೆ ಇವರ ಮನೆ ಪಕ್ಕದವರಾಗಿರುವಂತ ಡೊಲರೆಸ್ ಕೂಡ ನಮ್ಗೆ ಪರಿಚಯ ಆಗ್ತಾರೆ. ಈ ಪರ್ಜ್ ಎಕ್ಸ್ಪೆರಿಮೆಂಟ್ ನಡೀತಿರೋದ್ರಿಂದ ಇವರೆಲ್ಲರೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಒಂದು ಕಾರಣ ಕೂಡ ಇದೆ. ಅದೇನು ಅಂತ ನಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಸೀನ್ ನಲ್ಲಿ ನಮ್ಗೊಬ್ಳು ಲೇಡಿ ಕ್ರಿಮಿನಲ್ ನ ತೋರಿಸ್ತಾರೆ. ಇವಳು ದುಡ್ಡುಗೋಸ್ಕರ ಕೊಲೆ ಮಾಡೋದಕ್ಕೂ ಕೂಡ ರೆಡಿ ಆಗಿರ್ತಾಳೆ. ಆದ್ರಿಂದ ಗವರ್ನಮೆಂಟ್ ಅವರು ಇವಳಿಗೂ ಕೂಡ ಪರ್ಜ್ ಎಕ್ಸ್ಪೆರಿಮೆಂಟ್ ಗೆ ಸೇರ್ಕೊಂಡ್ರೆ ದುಡ್ಡನ್ನ ಕೊಡ್ತೀವಿ ಅಂತ ಆಸೆ ತೋರಿಸ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಸ್ಟಾಟನ್ ಐಲ್ಯಾಂಡ್ ನ ಜನರು ಈ ಪರ್ಜ್ ಎಕ್ಸ್ಪೆರಿಮೆಂಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕ್ಯೂ ನಿಂತ್ಬಿಟ್ಟಿರ್ತಾರೆ. ಇದೇ ಜಾಗದಲ್ಲಿ ನಾಯ ಕೂಡ ಒಂದಷ್ಟು ಜನರ ಜೊತೆ ಹೋರಾಟ ಮಾಡ್ತಿರ್ತಾಳೆ ಈ ಎಕ್ಸ್ಪೆರಿಮೆಂಟ್ ನಡಿಬಾರದು ಅಂತ. ಇದೆಲ್ಲದರ ಮಧ್ಯದಲ್ಲೇ ಇಂಟರ್ವ್ಯೂ ಅನ್ನ ಕೊಡ್ತಿರುವಂತ ಪೊಲಿಟಿಷಿಯನ್ ಆಗಿರುವಂತ ದಾಸ್ ಹಾಗೆ ಸೈಂಟಿಸ್ಟ್ ಆಗಿರುವಂತ ಅಪ್ಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ನಮ್ಮ ದೇಶದಲ್ಲಿ ಕ್ರೈಮ್ ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ, ಅದನ್ನ ಸ್ಟಾಪ್ ಕೂಡ ಮಾಡೋದಕ್ಕಾಗ್ತಿಲ್ಲ. ಆದ್ರಿಂದಾನೇ ಈ ಪರ್ಜ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿರೋದು. ಈ ಎಕ್ಸ್ಪೆರಿಮೆಂಟ್ ನಲ್ಲಿ 24 ಗಂಟೆಗಳವರೆಗೂ ಜನರಿಗೆ ಕ್ರೈಮ್ ಅನ್ನ ಮಾಡೋದಕ್ಕೆ ಬಿಟ್ಬಿಡ್ತೀವಿ. ಅಂದ್ರೆ ಆ 24 ಗಂಟೆಗಳಲ್ಲಿ ಕೊಲೆ, ದರೋಡೆ, ಯಾವುದೇ ತರದ ಕ್ರೈಮ್ ಅನ್ನ ಮಾಡಿದ್ರು ಅದಕ್ಕೆ ಶಿಕ್ಷೆ ಇಲ್ಲ. ಅದನ್ನ ಲೀಗಲ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಈ ರೀತಿ ಜನರಿಗೆ ಒಂದು ದಿನ ಸ್ವತಂತ್ರವಾಗಿ ಕ್ರೈಮ್ ಅನ್ನ ಮಾಡೋದಕ್ಕೆ ಬಿಟ್ರೆ ಇಡೀ ವರ್ಷ ನಡೆಯುವಂತ ಕ್ರೈಮ್ ಎಲ್ಲ ಕಮ್ಮಿ ಆಗ್ತವೆ ಅನ್ನೋದು ನಮ್ಮ ಅನಿಸಿಕೆ ಅಂತ. ಆದ್ರೆ ನಾಯ ಮಾತ್ರ ಹೋರಾಟನ ಕಂಟಿನ್ಯೂ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಇದನ್ನೆಲ್ಲ ನೋಡೋದಕ್ಕೆ ದಿಮಿತ್ರಿ ಬರ್ತಾನೆ. ಇಲ್ಲಿ ನಮ್ಗೆ ವಯಸ್ಸಾಗಿರುವಂತ ಇವನ 3 ಜನ ಫ್ರೆಂಡ್ಸ್ ಗಳು ಪರಿಚಯ ಆಗ್ತಾರೆ. ಇವರು ಕೂಡ ಒಂದು ಕಾಲದಲ್ಲಿ ಗ್ಯಾಂಗ್ಸ್ಟರ್ ಆಗಿದ್ದವ್ರೆ. ಅದಕ್ಕೆ ಇನ್ಮೇಲಿಂದ ನಾವ್ ಇವರನ್ನ ಓಲ್ಡ್ ಮ್ಯಾನ್ ಟೀಮ್ ಅಂತ ಕರೆಯೋಣ. ನೀವೆಲ್ರೂ ಈ ಪರ್ಜ್ ಇಂದ ಸೇಫ್ ಆಗಿರಿ ಅಂತ ದಿಮಿತ್ರಿ ಹೇಳ್ತಿರ್ತಾನೆ. ಆಗ ನಾಯ ಇವನನ್ನ ನೋಡಿ ಬಂದು ಹೇಳ್ತಿರ್ತಾಳೆ, ನಿನ್ನಂತ ಕ್ರಿಮಿನಲ್ಸ್ ಗಳಿಗೆ ಈ ಪರ್ಜ್ ಒಳ್ಳೇದೇ ಅಲ್ವಾ ಅಂತ. ಆದ್ರೆ ಇವನ್ ಮಾತ್ರ ಇಲ್ಲ, ನನಗಿದು ಇಷ್ಟ ಇಲ್ಲ, ಇದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಮೊದ್ಲಿಂದಾನೇ ಇವ್ರಿಬ್ರಿಗೂ ಪರಿಚಯ ಇದೆ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ನಾಯ ತಮ್ಮನಾಗಿರುವಂತ ಐಸಿಯಾ ಮಾದಕ ವಸ್ತುಗಳನ್ನ ಮಾರುವಂತ ಕೆಟ್ಟ ದಂಧೆಗೆ ಎಳೆದು ಬಿಟ್ಟಿರ್ತಾನೆ. ಇದನ್ನ ನೋಡಿದಂತ ಓಲ್ಡ್ ಮ್ಯಾನ್ ಟೀಮ್ ನವರು ಇದೆಲ್ಲ ತಪ್ಪು ಅಂತ ಇವನಿಗೆ ವಾರ್ನ್ ಮಾಡಿ ಹೋಗ್ತಾರೆ. ಅದೇ ಸಮಯಕ್ಕೆ ನಾವ್ ಆಗ್ಲೇ ನೋಡಿದಂತ ಸ್ಕೆಲಿಟರ್ ಇಲ್ಲಿಗೆ ಬಂದು ಹುಚ್ಚನ್ ರೀತಿ ಇವನಿಗೆ ಹೇಳ್ತಿರ್ತಾನೆ, ಅವರು ನನ್ನನ್ನ ಚೂಸ್ ಮಾಡಿದ್ದಾರೆ, ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಆದ್ರೆ ಮೊದ್ಲೇ ಟೆನ್ಷನ್ ಅಲ್ಲಿರುವಂತ ಐಸಿಯಾ ಹೋಗು ಅಂತ ಇವನನ್ನ ತಳ್ಳಿದ್ರಿಂದ ಸ್ಕೆಲಿಟರ್ ಕೂಡ ಕೋಪ ಮಾಡ್ಕೊಂಡು ಇವನಿಗೆ ಕುಯ್ದು ಓಡೊಂಟೋಗ್ತಾನೆ. ಆದ್ರೆ ಐಸಿಯಾ ಮಾತ್ರ ಸೇಫ್ ಆಗಿರ್ತಾನೆ. ಇನ್ನೊಂದ್ ಕಡೆ ದಿಮಿತ್ರು ಕೂಡ ಇವನ ಟೀಮ್ ನವರಿಗೆ ಹೇಳ್ತಿರ್ತಾನೆ, ನಾವು ಈ ಪರ್ಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು. ಇದ್ರ ಬಗ್ಗೆ ನಮ್ಗೆ ಯಾವ ವಿಷಯನೂ ಕೂಡ ಗೊತ್ತಿಲ್ಲ, ಎಷ್ಟು ಡೇಂಜರ್ ಇರುತ್ತೆ ಅಂತಾನೂ ಕೂಡ ಗೊತ್ತಿಲ್ಲ. ನಾವು ಸೇಫ್ ಆಗಿರ್ಬೇಕು ಅಂತಂದ್ರೆ ಇದರಿಂದ ದೂರನೇ ಇರ್ಬೇಕು ಅಂತ. ಆದ್ರೆ ಇವರ ಟೀಮ್ ನಲ್ಲೇ ಇರುವಂತ ಕ್ಯಾಪಿಟಲ್ ಎ ಅನ್ನೋ ಒಬ್ಬ ವ್ಯಕ್ತಿ, ನಾನು ಪರ್ಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ದಿಮಿತ್ರಿ ಇವನಿಗೆ ಚೆನ್ನಾಗಿ ಹೊಡ್ಸಿ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾನೆ, ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ. ನಂತರ ಐಸಿಯಾ ಗಾಯನ ಕ್ಲೀನ್ ಮಾಡ್ಕೊಳ್ತಿರ್ಬೇಕಾದ್ರೆ ನೆಲದ ಮೇಲೆ ಬಿದ್ದಿರುವಂತ ರಕ್ತನ ನೋಡಿ ನಾಯ ಏನಾಯ್ತು ಅಂತ ಇವನನ್ನ ಕೇಳ್ತಿರ್ತಾಳೆ. ಹಾಗೆ ದಿಮಿತ್ರಿ ಒಂದು ಬ್ಯಾಸ್ಕೆಟ್ ಬಾಲ್ ಟೀಮ್ ಗೆ ಕೋಚಿಂಗ್ ಅನ್ನ ಕೊಡ್ತಿರ್ತಾನೆ. ಯಾಕೆಂತಂದ್ರೆ ಈ ಟೀಮ್ ಇವಂದೇನೆ. ಅದೇ ಸಮಯಕ್ಕೆ ಇವನ ಹತ್ರ ಮಾತಾಡೋದಕ್ಕಿಂತ ನಾಯ ಬರ್ತಾಳೆ. ಇಲ್ಲಿ ದಿಮಿತ್ರಿ ದುಡ್ಡಿಗೋಸ್ಕರ ತುಂಬಾ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತಾನೆ. ನಂತರ ಇವಳು ತುಂಬಾ ಗಾಬರಿಯಿಂದ ಐಸಿಯಾ ಕತ್ತನ್ನ ಯಾರೋ ನಿನ್ ಏರಿಯಾದಲ್ಲಿ ಕಟ್ ಮಾಡಿದಾರೆ ಅಂತ ಹೇಳ್ತಾ ತುಂಬಾ ಹೆದರ್ಕೊಳ್ತಿರ್ತಾಳೆ. ಈ ಪರ್ಜ್ ಸಮಯದಲ್ಲಿ ನಾನು ಅವನನ್ನ
ಹೇಗೆ ಸೇಫ್ ಆಗಿಡ್ಲಿ, ನಾನ್ ಹೇಗೆ ಸೇಫ್ ಆಗಿರ್ಲಿ ಅಂತ. ಇದರಿಂದ ಇವನು ಇವಳನ್ನ ಸಮಾಧಾನ ಮಾಡ್ತಾ ಪರ್ಜ್ ಸಮಯದಲ್ಲಿ ನೀವಿಬ್ರು ನನ್ ಜೊತೆ ಬಂದಿರಿ ಅಂತ ಹೇಳಿದ್ರೆ ಇವಳು ಮಾತ್ರ ಒಪ್ಕೊಳ್ಳೋದಿಲ್ಲ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮೊದ್ಲು ಇವರಿಬ್ರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ರು, ಆದ್ರೆ ದಿಮಿತ್ರಿ ದುಡ್ಡಿಗೋಸ್ಕರ ಕೆಟ್ಟ ದಾರಿನ ಹಿಡಿದಿದ್ರಿಂದ ಇವಳು ಇವನನ್ನ ಬಿಟ್ಟು ಹೊಟ್ಟೋಗಿದ್ಲು. ಈಗ್ಲೂ ಕೂಡ ಅಷ್ಟೇನೆ, ನಿನ್ ಸಹಾಯ ನನಗೆ ಬೇಡ ಅಂತ ಹೇಳಿ ಹೊಟ್ಟೋಗ್ತಾಳೆ. ಇನ್ನೊಂದ್ ಕಡೆ ನೋಡಿದ್ರೆ ಐಸಿಯಾ ಗೌರ್ಮೆಂಟ್ ಆಫೀಸರ್ಸ್ ಗಳ ಹತ್ರ ಬಂದು ನಾನು ಕೂಡ ಪರ್ಜ್ಗೆ ಸೇರ್ಕೊಳ್ತೀನಿ ಅಂತ ಹೇಳ್ತಾನೆ. ಇವರು ಕೂಡ ಒಂದು ಬಾಕ್ಸ್ ಅನ್ನು ಇವನಿಗೆ ಕೊಡ್ತಾರೆ. ಇದಾದ್ಮೇಲೆ ನಮ್ಗೆ ಗೊತ್ತಾಗೋದು ಪರ್ಜ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಇನ್ನು 1 ಗಂಟೆಗಳು ಮಾತ್ರ ಉಳಿದಿರೋದು ಅಂತ. ಇದರಿಂದ ಜನರೆಲ್ಲರೂ ಸೇಫ್ ಆಗಿರುವಂತ ಜಾಗನ ಹುಡ್ಕೊಂಡು ಓಡಾಡ್ತಿದ್ರೆ ಇದೇ ಜನರ ಮಧ್ಯದಲ್ಲಿರುವಂತ ಲೂಯಿಸಾ ಅನ್ನೊಬ್ಳು ಲೇಡಿ ಹಾಗೆ ಅವಳ ಮಗಳಾಗಿರುವಂತ ಸೆಲಿನಾನ ತೋರಿಸ್ತಾರೆ. ಇವರಿಬ್ರು ಅಲ್ಲಿಂದ ಚರ್ಚ್ಗೆ ಬಂದ್ರೆ ಇಲ್ಲಿ ನಾಯ ಮತ್ತೆ ಇವರ ಮನೆ ಪಕ್ಕದವರಾಗಿರುವಂತ ಡೊಲೆರೆಸ್ ಇರ್ತಾರೆ. ಹೌದು, ಇವರೆಲ್ಲರಿಗೂ ಮೊದ್ಲಿಂದನೇ ಒಬ್ರಿಗೊಬ್ರು ಪರಿಚಯ ಇದ್ದಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ನಾಯ ಬಡ ಜನರನ್ನ ಈ ಚರ್ಚ್ಗೆ ಕರ್ಕೊಂಡ್ ಬಂದು ಪರ್ಜ್ನ ಸಮಯದಲ್ಲಿ ಇವರೆಲ್ಲರನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ನಂತರ ಇವಳು ಐಸಿಯಾಗೆ ಕಾಲ್ ಮಾಡಿದಾಗ ನಾನು ಐಲ್ಯಾಂಡ್ ಇಂದ ದೂರದಲ್ಲಿರೋ ಬ್ರುಕ್ಲಿನ್ ಸಿಟಿಲಿ ನಮ್ಮ ಅಂಕಲ್ ಮನೇಲಿ ಇದೀನಿ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಇವಳು ಕೂಡ ಅದನ್ನ ನಂಬ್ಕೊಬಿಡ್ತಾಳೆ. ಸರಿ ಅಂತ ಇವನು ಗೌರ್ಮೆಂಟ್ ಅವರು ಕೊಟ್ಟಿರುವಂತ ಬಾಕ್ಸ್ ಅನ್ನು ಓಪನ್ ಮಾಡಿದ್ರೆ ಇದ್ರಲ್ಲಿ ಲೆನ್ಸಸ್ ಗಳು ಇರ್ತವೆ, ಕಣ್ಣಿಗೆ ಹಾಕೊಳ್ತಾನೆ. ಇದರ ಸಹಾಯದಿಂದ ಗವರ್ನಮೆಂಟ್ ಅವರು ಎಲ್ಲಾನು ಕೂಡ ರೆಕಾರ್ಡ್ ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇವನ ಹತ್ರ ಒಂದು ಗನ್ ಕೂಡ ಇರುತ್ತೆ. ನಂತರ ದಿಮಿತ್ರಿ ಪರ್ಜ್ ಮುಗಿಯೋವರೆಗೂ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ಸೇರ್ಕೊಬಿಡ್ತಾನೆ. ಅದೇ ಸಮಯಕ್ಕೆ ಅಮೆರಿಕದ ಪ್ರೆಸಿಡೆಂಟ್ ನ್ಯೂಸ್ ನಲ್ಲಿ ಬಂದು ಹೇಳ್ತಿರ್ತಾನೆ ಪರ್ಜ್ ಟೈಮ್ ನಲ್ಲಿ ಮಾಡುವಂತ ಕ್ರೈಮ್ ಗಳಿಗೆ ಯಾವುದೇ ತರದ ಶಿಕ್ಷೆ ಇಲ್ಲ ಅಂತ. ಆಗ ಒಂದು ನೋಟಿಸ್ ನಲ್ಲಿ ಇಲ್ಲಿಂದ ಪರ್ಜ್ ಸ್ಟಾರ್ಟ್ ಆಗ್ತಿದೆ, ಇನ್ನು 24 ಗಂಟೆಗಳವರೆಗೂ ನಡೆಯುತ್ತೆ ಅಂತ ಬರ್ತಿದ್ದಂಗೆನೆ ಒಂದು ಸೈರನ್ ಕೂಗೊಳ್ಳುತ್ತೆ. ಸೈರನ್ ಕೂಗೋದು ಪರ್ಜ್ ಸ್ಟಾರ್ಟ್ ಆಯ್ತು ಅಂತ. ಹಾಗೆ ಗವರ್ನಮೆಂಟ್ ಆಫೀಸರ್ಸ್ ಗಳು ಕೂಡ ಎಲ್ಲಾನು ಗಮನಿಸೋದಕ್ಕೆ ರೆಡಿ ಆಗಿ ಕುಂತ್ಕೊಳ್ತಾರೆ. ಈ ಕಡೆ ಐಸಿಯಾ ಹೊರಗಡೆ ಬಂದ್ರೆ ಒಂದಷ್ಟು ಡ್ರೋನ್ಸ್ ಗಳು ಬರ್ತವೆ, ಯಾರ್ಯಾರು ಲೆನ್ಸಸ್ ಗಳನ್ನ ಹಾಕೊಂಡಿದಾರೋ ಅವರನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಂತ. ಅಷ್ಟೇ ಅಲ್ಲದೆ ನಾವ್ ಆಗ್ಲೇ ನೋಡಿದ್ವಲ್ಲ ಇಬ್ರು ವಯಸ್ಸಾಗಿರುವಂತ ಲೇಡೀಸ್ ಗಳು, ಅವರು ಒಂದಷ್ಟು ಗೊಂಬೆಗಳನ್ನ ಎತ್ಕೊಂಡು ಹೋಗ್ತಿರ್ತಾರೆ. ಅದೇ ರೀತಿ ಸ್ಕೆಲಿಟರ್ ಕೂಡ ಜನರನ್ನ ಸಾಯಿಸೋದಕ್ಕೆ ರೆಡಿ ಮಾಡ್ಕೊಳ್ತಾನೆ. ನಂತರ ಒಬ್ಬ ವ್ಯಕ್ತಿ ATM ಅನ್ನ ಕದಿಯೋದಕ್ಕೆ ನೋಡ್ತಿದ್ರೆ ಸ್ಕೆಲಿಟರ್ ಬಂದು ಇವನ ಎದೆಗೆ ಚುಚ್ಚಿ ತುಂಬಾ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಇದಾದ್ಮೇಲೆ ನಾವ್ ಆಗ್ಲೇ ನೋಡಿದ್ವಲ್ಲ ಕ್ಯಾಪಿಟಲ್ ಎ ದಿಮಿತ್ರಿ ಇವನಿಗೆ ಹೊಡೆದು ಸ್ಟ್ರಿಕ್ಟ್ ಆಗಿ ಪರ್ಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೇಳಿದ್ದನ್ನ ಇವನು ಈಗ ದಿಮಿತ್ರಿಯ ವಿರುದ್ಧನೇ ಹೋಗೋದಕ್ಕೆ ತಯಾರಿ ಮಾಡ್ಕೊಳ್ತಿರ್ತಾನೆ. ಹಾಗೆ ಡಾಕ್ಟರ್ ಅಪ್ಟೇಲ್ ಮತ್ತೆ ಗವರ್ನಮೆಂಟ್ ಆಫೀಸರ್ಸ್ ಗಳು ಲೆನ್ಸ್ ನ ಸಹಾಯದಿಂದ ಸ್ಕೆಲಿಟರ್ ಸಾಯಿಸಿದಂತ ಮೊದಲನೇ ವ್ಯಕ್ತಿನ ನೋಡ್ತಾರೆ. ಇನ್ನೊಂದ್ ಕಡೆ ಐಸಿಯಾ ನೋಡಿದ್ರೆ ತುಂಬಾ ಜನ ಇದೇ ರೀತಿ ಲೆನ್ಸಸ್ ಗಳನ್ನ ಹಾಕೊಂಡಿರ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಗವರ್ನಮೆಂಟ್ ಅವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದಂತ ಜನರಿಗೆ ಮಾತ್ರ ಲೆನ್ಸಸ್ ಗಳನ್ನ ಕೊಟ್ಟಿದ್ದು, ಇವರೆಲ್ಲರೂ ಏನೇ ಮಾಡಿದ್ರು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ. ಆದ್ರೆ ಪರ್ಜ್ ಟೈಮ್ ನಲ್ಲಿ ಯಾರ್ ಬೇಕಾದ್ರೂ ಕ್ರೈಮ್ ಗಳನ್ನ ಮಾಡಬಹುದು. ನಂತರ ದಿಮಿತ್ರಿಗೆ ಇವನ ಟೀಮ್ ಅವರಿಂದ ಗೊತ್ತಾಗುತ್ತೆ ಕ್ಯಾಪಿಟಲ್ ಎ ಇವರ ಗ್ಯಾಂಗ್ ನಲ್ಲಿ ಇಲ್ಲ ಅಂತ. ಅಂದ್ರೆ ಅವನು ಪರ್ಜ್ ಮಾಡೋದಕ್ಕೆ ಹೋಗಿರುವಂತ ವಿಷಯ ಗೊತ್ತಾಯ್ತು. ಸರಿ ಅಂತ ಹೇಳಿ ಇವನು ನಾಯಾಗೆ ಮೆಸೇಜ್ ಮಾಡ್ತಾನೆ ಸೇಫ್ ಆಗಿದ್ಯಾ ಅಂತ. ಆದ್ರೆ ಇವಳು ಮಾತ್ರ ರಿಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗೆ ಐಸಿಯಾ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಗೊಂಬೆಗಳನ್ನ ನೋಡ್ತಾನೆ. ಆ ವಯಸ್ಸಾಗಿರುವಂತ ಲೇಡೀಸ್ ಗಳು ಈ ಗೊಂಬೆಗಳಿಗೆ ಬಾಂಬ್ ಗಳನ್ನ ಫಿಟ್ ಮಾಡ್ಬಿಟ್ಟಿರ್ತಾರೆ. ಅದರಿಂದ ತಪ್ಪಿಸ್ಕೊಂಡು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ನಾವ್ ಆಗ್ಲೇ ನೋಡಿದಂತ ಕ್ಯಾಪಿಟಲ್ ಎ ಅಂಗಡಿಗಳನ್ನ ಲೂಟಿ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಐಸಿಯಾ ಮುಂದೆ ಯಾರೋ ಸಡನ್ ಆಗಿ ಬಂದ್ಬಿಡ್ತಾರೆ. ನೋಡಿದ್ರೆ ಇವರೆಲ್ಲರೂ ಇವನ ಫ್ರೆಂಡ್ಸ್ ಗಳೇ. ಆಗ ಇವನ ಫ್ರೆಂಡ್ಸ್ ಗಳಿಗೆ ಗೊತ್ತಾಗುತ್ತೆ ಇವನು ಸ್ಕೆಲಿಟರ್ ನ ಹುಡುಕ್ತಿದ್ದಾನೆ ಅವನನ್ನ ಸಾಯಿಸೋದಕ್ಕೆ ಅಂತ. ಅದಕ್ಕೆ ಪರ್ಜ್ ಪಾರ್ಟಿ ನಡೀತಿದೆ, ನಾವ್ ಅಲ್ಲಿಗೆ ಹೋಗ್ತಿದೀವಿ, ನೀನು ಕೂಡ ಬಾ, ಅಲ್ಲೇ ನಿನ್ಗೆ ಸ್ಕೆಲಿಟರ್ ಸಿಗ್ಬೋದು ಅಂತ ಕರ್ಕೊಂಡು ಹೋಗ್ತಾರೆ. ಆದ್ರೆ ನ್ಯೂಸ್ ನಲ್ಲಿ ಸ್ಕೆಲಿಟರ್ ಆ ವ್ಯಕ್ತಿನ ಸಾಯಿಸಿದಾಗ ಲೆನ್ಸ್ ಇಂದ ರೆಕಾರ್ಡ್ ಆಗಿದೆಯಲ್ಲ ಆ ವಿಡಿಯೋ ಬರ್ತಿರುತ್ತೆ. ಇದನ್ನ ನೋಡಿದಂತ ಎಲ್ಲರೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಈ ಕಡೆ ಐಸಿಯಾ ಪರ್ಜ್ ಪಾರ್ಟಿಗೆ ಬಂದು ಸ್ಕೆಲಿಟರ್ ನ ಹುಡುಕಾಡ್ತಿರ್ತಾನೆ. ಇನ್ನೊಂದ್ ಕಡೆ ದಿಮಿತ್ರಿ ಇರುವಂತ ಜಾಗಕ್ಕೆ ಇವನ ಫ್ರೆಂಡ್ಸ್ ಗಳು ಬಂದಿರ್ತಾರೆ. ಅಷ್ಟೇ ಅಲ್ಲದೆ ಈ ಪರ್ಜ್ ಪಾರ್ಟಿಗೆ ಸ್ಕೆಲಿಟರ್ ಕೂಡ ಎಂಟರ್ ಆಗ್ತಾನೆ. ಆದ್ರೆ ಇಲ್ಲಿ ನೋಡಿದ್ರೆ ದಿಮಿತ್ರಿ ಹತ್ರ ಬಂದಿರುವಂತ ಇವನ ಫ್ರೆಂಡ್ಸ್ ಗಳು ಇವನ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅದೇ ರೀತಿ ಪರ್ಜ್ ಪಾರ್ಟಿಲಿ ಸ್ಕೆಲಿಟರ್ ಕೂಡ ಜನರನ್ನ ಸಾಯಿಸೋದಕ್ಕೆ ಶುರು ಮಾಡಿರ್ತಾನೆ. ನಂತರ ದಿಮಿತ್ರಿ ಇವನ ಫ್ರೆಂಡ್ಸ್ ಗಳನ್ನ ಹಿಡ್ಕೊಂಡು ಕೇಳಿದಾಗ ಗೊತ್ತಾಗುತ್ತೆ ಇವನನ್ನ ಸಾಯಿಸೋದಕ್ಕೆ ಇವನ ಫ್ರೆಂಡ್ಸ್ ಗಳಿಗೆ ಕ್ಯಾಪಿಟಲ್ ಎ ದುಡ್ಡನ್ನ ಕೊಟ್ಟಿದ್ದಾನೆ ಅಂತ. ಈ ಕಡೆ ಐಸಿಯಾ ಸ್ಕೆಲಿಟರ್ ನ
ಜನರನ್ನ ಸಾಯಿಸೋದಕ್ಕೆ ಮುಂದೆ ಏನೋ ಬರ್ತಾನೆ. ಆದ್ರೆ ಧೈರ್ಯ ಸಾಕಾಗದೆ ಓಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಓಡ್ತಾ ಓಡ್ತಾ ಬಚ್ಚಿಟ್ಕೊಳ್ಳೋದಕ್ಕೆ ಒಂದು ಹಳೆಯ ಫ್ಯಾಕ್ಟರಿ ಒಳಗಡೆ ಬಂದ್ರೆ ಇಲ್ಲೂ ಕೂಡ ಒಂದಷ್ಟು ಹಂಟರ್ಸ್ ಗಳು ಇರ್ತಾರೆ. ಅಂದ್ರೆ ಪರ್ಜ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋಂತ ಜನರು ಇರ್ತಾರೆ. ಅದಕ್ಕೆ ಇವನ ಅಕ್ಕ ಆಗಿರೋಂತ ನಾಯಾಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾನೆ. ಆದ್ರಿಂದ ಇವಳ ತಮ್ಮನ್ನ ಕಾಪಾಡಿ ಕರ್ಕೊಂಡ್ ಬರೋದಕ್ಕೆ ಚರ್ಚ್ ಇಂದ ಹೊರಗಡೆ ಬರ್ತಾಳೆ. ಆದ್ರೆ ಇದೇ ಸಮಯದಲ್ಲಿ ಯಾರೋ ಇವಳ ಕಾಲನ್ನ ಹಿಡಿದು ಗಟರ್ ಒಳಗಡೆ ಎಳ್ಕೊಂಡು ಹೋಗೋದಕ್ಕೆ ನೋಡ್ತಾರೆ. ಹೇಗೋ ಮಾಡಿ ಇವಳು ಅಲ್ಲಿಂದ ತಪ್ಪಿಸ್ಕೊಂಡು ಹಳೆ ಫ್ಯಾಕ್ಟರಿ ಹತ್ರ ಬಂದು ತಲುಪ್ತಾಳೆ. ಆಗ ಫ್ಯಾಕ್ಟರಿ ಒಳಗಡೆ ಇರುವಂತ ಐಜಿಯಾ ಹೊರಗಡೆ ನೋಡಿದ್ರೆ ಸ್ಕೆಲಿಟರ್ ನಾಯನ ಹಿಡ್ಕೊಂಡು ಹೆದರ್ಸ್ತಿರ್ತಾನೆ. ಐಜಿಯಾ ಎಲ್ಲಿದ್ಯಾ ಹೊರಗಡೆ ಬಾ ಅಂತ. ಇದರಿಂದ ಐಜಿಯಾ ಹಿಂದೆಯಿಂದ ಬಂದು ಇವನಿಗೆ ಚುಚ್ಚಿ ಇವನ ಅಕ್ಕನ್ನ ಕರ್ಕೊಂಡು ಹೋಗ್ತಾನೆ. ನಂತರ ದಿಮಿತ್ರಿ ಮೇಲೆ ಅಟ್ಯಾಕ್ ಮಾಡ್ದಂತ ಇಬ್ರು ಹುಡುಗಿರ ಹತ್ರ ಕ್ಯಾಪಿಟಲ್ಗೆ ಬಂದು ಕೇಳ್ತಿರ್ತಾನೆ ಅವನನ್ನ ಸಾಯಿಸಿದ್ರ ಕೆಲ್ಸನ ಮುಗಿಸುದ್ರಂತ. ಆದ್ರೆ ಇದೇ ಸಮಯದಲ್ಲಿ ಎಲ್ಲರೂ ಇವನನ್ನ ಸುತ್ತುವರೆದ್ ಬಿಡ್ತಾರೆ. ಆಗ ಇವನ್ ಮುಂದೆ ಇನ್ನೂ ಬದುಕಿರುವಂತ ದಿಮಿತ್ರಿ ಬಂದು ಇವನ ಒಂದು ಮಾತನ್ನು ಕೇಳೋದಿಲ್ಲ. ಸೀದಾ ಇವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಪೊಲಿಟಿಷಿಯನ್ ತಾಜ್ ಹಾಗೆ ಅಬ್ಡೆಲ್ ಇಬ್ರು ಕೂಡ ತುಂಬಾನೇ ಡಿಸಪಾಯಿಂಟ್ ಆಗಿರ್ತಾರೆ. ಯಾಕೆ ಅಂತಂದ್ರೆ ಇವರು ಅನ್ಕೊಂಡಿರೋಷ್ಟು ಕೊಲೆಗಳು ಐಲ್ಯಾಂಡ್ ನಲ್ಲಿ ನಡೀತಿಲ್ಲ. ನಂತರ ಇವರಿಬ್ರು ಇಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಏನಕ್ಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ ನಾವು ಎಷ್ಟೇ ಕಷ್ಟಪಟ್ರು ನಮ್ಮ ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ. ಆದ್ರಿಂದ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಕೆಟ್ಟ ದಾರಿಗೆ ಎಳೆದು ಬಿಟ್ಟೆ ಅಂತ ಇವನು ಹೇಳಿದಾಗ ಏನು ಆಗೋದಿಲ್ಲ, ಎಲ್ಲನೂ ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಇವಳು ಇವನಿಗೆ ಸಮಾಧಾನ ಮಾಡ್ತಾಳೆ. ಇವನು ಕೂಡ ಸ್ವಲ್ಪ ಸಂತೋಷ ಪಡ್ತಿರ್ತಾನೆ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು ಇವರಿಬ್ರನ್ನ ಗನ್ ಪಾಯಿಂಟ್ ಗೆ ತಗೋಬಿಡ್ತಾನೆ. ಇವರಿಬ್ರಂತೂ ತುಂಬಾನೇ ಹೆದರ್ಕೋಬಿಟ್ಟಿರ್ತಾರೆ. ನೋಡಿದ್ರೆ ನೀರ್ ತುಂಬಿರುವಂತ ಗನ್ ಇದು ಅಷ್ಟೇ. ಪ್ರ್ಯಾಂಕ್ ಅನ್ನ ಮಾಡಿ ಓಡೊಂಟೋಗ್ತಾನೆ. ಆದ್ರೆ ಇದೇ ಸಮಯದಲ್ಲಿ ಜಾಗದಲ್ಲಿ ಓಡಾಡ್ತಿರುವಂತ ಒಂದಷ್ಟು ಜನರನ್ನ ಇವರು ನೋಡ್ತಾರೆ. ಈ ಮೊದಲು ಈ ಜನರನ್ನ ಇವರಿಬ್ರು ಯಾವತ್ತೂ ನೋಡಿರೋದಿಲ್ಲ. ಈ ಕಡೆ ಅಪ್ಟೇಲ್ ನ್ಯೂಸ್ ನಲ್ಲಿ ನೋಡ್ತಾಳೆ. ಇದ್ದಕ್ಕಿದ್ದಂಗೆನೆ ಒಂದಷ್ಟು ಜನ ಮಾಸ್ಕ್ ಅನ್ನ ಹಾಕೊಂಡ್ ಬಂದು ಜನರನ್ನ ಸಾಯಿಸೋದಕ್ಕೆ ಶುರು ಮಾಡಿರ್ತಾರೆ. ಇದೆಲ್ಲ ಹೇಗ್ ಸಾಧ್ಯ ಆಗ್ತಿದೆ ಅಂತ ಇವಳಿಗಂತೂ ಒಂದು ಸಣ್ಣ ಐಡಿಯಾ ಕೂಡ ಇರೋದಿಲ್ಲ. ಇಲ್ಲಿ ನೋಡಿದ್ರೆ ದಿಮಿತ್ರಿ ಕ್ಯಾಪಿಟಲ್ ಏನ್ನ ಸಾಯಿಸೋದ್ಮೇಲೆ ಕಾರ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಇವರ ಕಾರಿಗೆ ಆಕ್ಸಿಡೆಂಟ್ ಅನ್ನ ಮಾಡ್ಬಿಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇವನು ಸಂಭಾಳಿಸ್ಕೊಂಡು ಅಟ್ಯಾಕ್ ಮಾಡಿದಂತ ಜನರಿಗೆಲ್ಲರಿಗೂ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಹಾಗೆ ಇವರಿಬ್ರು ಚರ್ಚ್ ಹತ್ರ ಬಂದ್ರೆ ಚರ್ಚ್ ನಲ್ಲಿರುವಂತ ಜನರನ್ನ ಸಾಯಿಸಿ ಒಂದಷ್ಟು ಜನ ಹೋಗ್ತಿರ್ತಾರೆ. ಇವರೆಲ್ಲರೂ ಈ ಐಲ್ಯಾಂಡ್ಗೆ ಸೇರಿರೋರೇ ಅಲ್ಲ. ಅದೇ ರೀತಿ ಅಪ್ಟೆಲ್ಗೂ ಕೂಡ ಡೌಟ್ ಈಗ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಕೊಲೆಗಳು ಜಾಸ್ತಿ ಆಗ್ತಿರ್ತವೆ. ನಂತರ ಇವರಿಬ್ರು ಚರ್ಚ್ ನ ಒಳಗಡೆ ಹೋಗೋದಕ್ಕೆ ನೋಡಿದಾಗ ಲೂಯಿಸಾ ಹಾಗೆ ಸಲೀನಾ ಇವರನ್ನ ತಡಿತಾರೆ. ಒಳಗಡೆ ಯಾರು ಕೂಡ ಬದುಕಿಲ್ಲ, ನಾವು ಬಚ್ಚಿಟ್ಕೊಂಡಿದ್ರಿಂದ ಬದುಕುದ್ವಿ ಅಷ್ಟೇ ಅಂತ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಆಗ್ಲೇ ನಾಯ ಐಸಿಯನ್ನ ಕಾಪಾಡಿ ಕರ್ಕೊಂಡ್ ಬರೋದಕ್ಕೆ ಚರ್ಚ್ ಇಂದ ಹೊರಗಡೆ ಹೋದ್ಲಲ್ಲ, ಅವಳನ್ನ ಹುಡ್ಕೊಂಡು ಡೊಲರೆಸ್ ಕೂಡ ಹೊರಗಡೆ ಹೋಗಿದ್ಲು. ಇನ್ನೂ ಕೂಡ ಅವಳು ಬಂದಿಲ್ಲ. ಅಂದ್ರೆ ಅವಳು ಇನ್ನೂ ಕೂಡ ಬದುಕಿದಾಳೆ. ಆದ್ರೆ ಮೊದ್ಲು ನಾವು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ಬೇಕು ಅಂತ ಇವರು ಹೋಗ್ತಿರ್ತಾರೆ. ದಿಮಿತ್ರಿಯ ಟೀಮ್ ನವರಿಗೆ ಅಟ್ಯಾಕ್ ಮಾಡಿದಂತವರ ಬಾಡಿಯ ಮೇಲೆ ಒಂದು ಟ್ಯಾಟೂ ಕಾಣಿಸಿ ಅವರಿಗೆ ಅರ್ಥ ಆಗೋಗುತ್ತೆ. ಇವರೆಲ್ಲರೂ ಬೇರೆ ಸಿಟಿಗಳಲ್ಲಿರುವಂತ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು, ಯಾರೋ ಇವರನ್ನ ಈ ಐಲ್ಯಾಂಡ್ ಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ಇಷ್ಟೊತ್ತಿಗೆ ಅಪ್ಟೆಲ್ ಕೂಡ ಕಂಡಿಡ್ದ್ ಬಿಟ್ಟಿರ್ತಾಳೆ ಬೇರೆ ಸಿಟಿಗಳಿಂದ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು ಈ ಐಲ್ಯಾಂಡ್ ಗೆ ಬಂದಿದ್ದಾರೆ ಅಂತ. ಹೇಳ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳನ್ನ ಕರ್ಸಿರೋದು ಬೇರೆ ಯಾರು ಅಲ್ಲ, ಪೊಲಿಟಿಷಿಯನ್ ತಾಜೆ. ಆಗ ಇವನು ನಿಜವಾದ ವಿಷಯನ ಹೇಳ್ತಾ ಹೋಗ್ತಾನೆ. ಅಮೆರಿಕ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಡ ಜನರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ. ಇದನ್ನ ಗವರ್ನಮೆಂಟ್ ಅವರು ಕೂಡ ತಡೆಯೋದಕ್ಕಾಗ್ತಿಲ್ಲ. ಆದ್ರಿಂದ ಅಮೆರಿಕ ದೇಶದ ಪ್ರೆಸಿಡೆಂಟ್ ಪರ್ಜ್ ಎಕ್ಸ್ಪೆರಿಮೆಂಟ್ ಅನ್ನೋ ಹೆಸರಲ್ಲಿ ಬಡ ಜನರನ್ನ ಸಾಯಿಸಿ ಈ ದೇಶದಿಂದ ಬಡತನನ ಹೋಗ್ಸೋದಕ್ಕೆ ನೋಡ್ತಿದ್ದಾನೆ. ಈ ತಾಜ್ ಕೂಡ ಪ್ರೆಸಿಡೆಂಟ್ ಗೆ ಸಹಾಯ ಮಾಡ್ತಿದ್ದಾನೆ ಅಷ್ಟೇ. ಆದ್ರೆ ಅಪ್ಟೆಲ್ಗೆ ಮಾತ್ರ ಇದು ಇಷ್ಟ ಇರೋದಿಲ್ಲ. ಇದರ ವಿರುದ್ಧ ನಿಂತಿರ್ತಾಳೆ. ನಂತರ ದಿಮಿತ್ರಿಗೆ ಆ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳ ಮೈಕ್ರೋಫೋನ್ ಸಿಗುತ್ತೆ. ಇದರಲ್ಲಿ ಮಿಕ್ಕಿರುವಂತ ಬೇರೆ ಕಿಲ್ಲರ್ಸ್ ಗಳು ನೆಕ್ಸ್ಟ್ ಯಾವ ಜಾಗದಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿರ್ತಾರೆ. ದಿಮಿತ್ರಿ ಇವನ ಜನರನ್ನ ಕರ್ಕೊಂಡು ಆ ಜಾಗಕ್ಕೆ ಬಂದು ನೋಡಿದ್ರೆ ಇವನ ಮತ್ತೊಂದು ಟೀಮ್ ಅವರನ್ನ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು ಸಾಯಿಸ್ಬಿಟ್ಟು ಹೊಟ್ಟೋಗಿರ್ತಾರೆ. ಆದ್ರಿಂದ ಇವನು ಡಿಸೈಡ್ ಮಾಡ್ಬಿಡ್ತಾನೆ ಆ ಕಿಲ್ಲರ್ಸ್ ಗಳನ್ನ ಸುಮ್ನೆ ಬಿಡಬಾರ್ದು ಅಂತ. ಈ ಕಡೆ ನೋಡಿದ್ರೆ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು ಎಲ್ಲಾ ಕಡೆ ಬಡ ಜನರನ್ನ ಸಾಯಿಸ್ತಿರ್ತಾರೆ. ಅವರೆಲ್ಲರಿಂದ ತಪ್ಪಿಸ್ಕೊಂಡು ನಾಯ ಇವರನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಕಿಲ್ಲರ್ ಇವರ ಹಿಂದೆ ಬಿದ್ಬಿಡ್ತಾನೆ. ಅವನ ಜೊತೆ ಫೈಟ್ ಮಾಡ್ತಾ ಇವರೆಲ್ಲರೂ ತಪ್ಪಿಸ್ಕೊಳ್ತಾ ಇವರ ಅಪಾರ್ಟ್ಮೆಂಟ್ ಗೆ ಬಂದು ತಲುಪಿ ಲಾಕ್ ಮಾಡ್ಕೊಬಿಡ್ತಾರೆ. ಅಲ್ಲಿಂದ ಸೀದಾ ಅವರ ಮನೆಗ್ ಬಂದಾಗ ಲೂಯಿಸಾ ತುಂಬಾನೇ ಹೆದರ್ಕೊಬಿಟ್ಟಿರ್ತಾಳೆ. ನಂತರ ಇವಳಿಗೆ ಸಮಾಧಾನ ಮಾಡಿ ಎಲ್ಲಾನು ಸರಿ ಹೋಗೋವರೆಗೂ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ದಿಮಿತ್ರಿ ಹಾಗೆ ಇವನ ಟೀಮ್ ನವರು ಇವ್ರ ಹತ್ರ ಇರುವಂತ ಎಲ್ಲಾ ವೆಪನ್ಸ್ ಗಳನ್ನ ತಗೊಂಡು ರೆಡಿ ಆಗ್ತಾರೆ. ಅದೇ ರೀತಿ ತಾಸ್ ಕೂಡ ಅಪ್ಟೆಲ್ಗೆ ಎಲ್ಲಾ ವಿಷಯನೂ ಗೊತ್ತಾಗಿರೋದ್ರಿಂದ ಇವನ ಜನರಿಗೆ ಹೇಳಿ ಅವಳನ್ನ ಸಾಯಿಸ್ತಾರೆ.
ಸಾಯಿಸ್ಬಿಡ್ತಾನೆ. ಆಗ ಈ ಕಡೆ ನೋಡಿದ್ರೆ ನಾಯನ ಹುಡ್ಕೊಂಡು ಹೋಗಿದ್ದಂತ ಡೊಲೆರೆಸ್ ಸೇಫ್ ಆಗಿ ಮನೆಗ್ ಬಂದಿದ್ದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಆದ್ರೆ ಇವ್ರಿಗೆ ಗೊತ್ತಿಲ್ಲ ಈ ಜಾಗ ಇನ್ನು ಎಷ್ಟೊತ್ವರೆಗೂ ಸೇಫ್ ಆಗಿರುತ್ತೆ ಅಂತ. ನಂತರ ದಿಮಿತ್ರಿಗೆ ಮತ್ತೊಂದ್ಸಲ ಮೈಕ್ರೋಫೋನ್ ಇಂದ ಗೊತ್ತಾಗುತ್ತೆ ಓಲ್ಡ್ ಮ್ಯಾನ್ ಟೀಮ್ ಇರುವಂತ ಜಾಗದ ಮೇಲೆ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಆಗ ಸೀನ್ ಓಲ್ಡ್ ಮ್ಯಾನ್ ಟೀಮ್ ನ ಕಡೆಗೆ ಶಿಫ್ಟ್ ಆದಾಗ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಆದ್ರೆ ಅವರೆಲ್ಲರ ಜೊತೆ ಫೈಟ್ ಮಾಡಿ ಅವರನ್ನ ಸಾಯಿಸೋಷ್ಟು ವೆಪನ್ಸ್ ಗಳು ಇವ್ರ ಹತ್ರ ಇರೋದಿಲ್ಲ. ಆದ್ರಿಂದ ಓಲ್ಡ್ ಮ್ಯಾನ್ ಟೀಮ್ ನವರು ಸಾಯೋವರೆಗೂ ನಾವು ಫೈಟ್ ಮಾಡ್ತಾನೆ ಇರ್ಬೇಕು ಅಂತ ರೆಡಿ ಆಗ್ತಿರ್ತಾರೆ. ಆಗ ಇಲ್ಲಿಗೆ ದಿಮಿತ್ರಿ ಹಾಗೆ ಇವನ ಟೀಮ್ ನವರು ಬಂದು ಈ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳನ್ನೆಲ್ಲ ಸಾಯಿಸಿ ಓಲ್ಡ್ ಮ್ಯಾನ್ ಟೀಮ್ ಅವರನ್ನ ಕಾಪಾಡ್ತಾರೆ. ಮತ್ತೊಂದ್ಸಲ ಇದೇ ಮೈಕ್ರೋಫೋನ್ ಇಂದ ಅವರಿಗೆ ಗೊತ್ತಾಗುತ್ತೆ ನಾಯಾ ಇರುವಂತ ಅಪಾರ್ಟ್ಮೆಂಟ್ ನ ಮೇಲೆ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ. ಅದಕ್ಕೆ ಇವರೆಲ್ಲರೂ ನಾಯಾ ಇರುವಂತ ಅಪಾರ್ಟ್ಮೆಂಟ್ ನ ಕಡೆಗೆ ಹೋಗ್ತಿರ್ತಾರೆ. ಮನೇಲಿರುವಂತ ನಾಯಾ ಹಾಗೆ ಉಳಿದಿರುವಂತವರೆಲ್ಲರೂ ಹೊರಗಡೆ ನೋಡ್ತಾರೆ. ಒಂದಷ್ಟು ವೆಹಿಕಲ್ ಗಳು ಇವರ ಬಿಲ್ಡಿಂಗ್ ಕಡೆಗೆನೆ ಬರ್ತಿರ್ತವೆ. ಅಷ್ಟೊತ್ತಿಗೆ ದಿಮಿತ್ರಿ ಹಾಗೆ ಇವನ ಟೀಮ್ ನವರು ಕೂಡ ಇಲ್ಲಿಗೆ ಬಂದು ತಲುಪ್ತಾರೆ. ಆದ್ರೆ ಗವರ್ನಮೆಂಟ್ ಅವರ ಡ್ರೋನ್ಸ್ ಗಳು ಇವ್ರನ್ನ ನೋಡಿ ಶೂಟ್ ಮಾಡ್ತಾ ಇಲ್ಲಿಂದ ಹೊಟ್ಟೋಗ್ತವೆ. ನೋಡಿದ್ರೆ ದಿಮಿತ್ರಿ ಇನ್ನೂ ಕೂಡ ಬದುಕಿದ್ದಾನೆ. ಇವನ ಟೀಮ್ ನವರೆಲ್ಲ ಸತ್ತೋಗಿರೋದ್ರಿಂದ ಬೇಜಾರ್ ಮಾಡ್ಕೊಂಡಿರ್ತಾನೆ. ಆದ್ರೆ ಒಬ್ಬ ಬದುಕಿರ್ತಾನೆ. ಹೋಗಿ ನಾಯನ ಕಾಪಾಡಿ ಅಂತ ಹೇಳ್ತಾನೆ. ಈ ಕಡೆ ಇವರೆಲ್ಲರೂ ಆ ವೆಹಿಕಲ್ ಗಳಿಂದ ಒಂದಷ್ಟು ಜನರು ಒಳಗಡೆ ಬರ್ತಿರೋದನ್ನ ನೋಡ್ತಾರೆ. ಆಗ ನಾಯಾಗೆ ದಿಮಿತ್ರಿ ಕಾಲ್ ಮಾಡಿ ಹೇಳ್ತಾನೆ ಒಳಗಡೆ ಬರ್ತಿರೋದು ಕಾಂಟ್ರಾಕ್ಟ್ ಕಿಲ್ಲರ್ಸ್ ಗಳು, ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಚ್ಚಿಟ್ಕೊಳ್ಳಿ, ನಾನು ಬರ್ತಿದ್ದೀನಿ ಅಂತ. ಹೀಗಂತ ಹೇಳಿ ಇವನು ಗನ್ ಗಳನ್ನ ಹಾಗೆ ಬುಲೆಟ್ ಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಲ್ಡಿಂಗ್ ನ ಕಡೆಗೆ ಹೋಗ್ತಾನೆ. ಈ ಕಡೆ ಕಿಲ್ಲರ್ಸ್ ಗಳೆಲ್ಲ ಬಿಲ್ಡಿಂಗ್ ನ ಒಳಗಡೆ ಬಂದ್ಬಿಟ್ಟಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ದಿಮಿತ್ರಿ ಒಳಗಡೆ ಬಂದು ನೋಡಿದ್ರೆ ಜನರನ್ನೆಲ್ಲಾರನು ಸಾಯಿಸ್ಬಿಟ್ಟಿರ್ತಾರೆ. ಹಾಗೆ ಮೇಲ್ಗಡೆ ಫ್ಲೋರ್ ಇಂದ ಬುಲೆಟ್ ಸೌಂಡ್ ಗಳು ಬರ್ತಿರ್ತವೆ. ಯಾಕೆ ಅಂತಂದ್ರೆ ಕಿಲ್ಲರ್ಸ್ ಗಳು ಇಲ್ಲಿ ಜನರನ್ನ ಸಾಯಿಸ್ತಿರ್ತಾರೆ. ಇನ್ನೊಂದ್ ಕಡೆ ಇವರೆಲ್ಲರೂ ಮನೆ ಡೋರ್ ಅನ್ನ ಬ್ಲಾಕ್ ಮಾಡಿ ಫೈಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾರೆ. ಹೀಗೆ ದಿಮಿತ್ರಿ ನಾಯಾ ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ಒಂದಷ್ಟು ಕಿಲ್ಲರ್ಸ್ ಗಳು ಇವನನ್ನ ನೋಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವನು ಕೂಡ ಅದ್ಭುತವಾಗಿ ಫೈಟ್ ಮಾಡ್ತಾ ಇಬ್ಬರನ್ನ ಸಾಯಿಸ್ತಾನೆ. ಕೊನೆಯದಾಗಿ ಉಳಿದಿರುವಂತ ಒಬ್ಬ ವ್ಯಕ್ತಿನೂ ಕೂಡ ಕತ್ತನ್ನ ಹಿಸ್ಕಿ ಸಾಯಿಸ್ಬಿಡ್ತಾನೆ. ನೆಕ್ಸ್ಟ್ ಫ್ಲೋರ್ ನಲ್ಲಿ ಉಳಿದಿರುವಂತ ಕಿಲ್ಲರ್ಸ್ ಗಳು ಜನರನ್ನ ಸಾಯಿಸಿ ಮುಂದೆ ಹೋಗ್ತಿರ್ಬೇಕಾದ್ರೆ ಅದೇ ಫ್ಲೋರ್ ನ ಕಡೆಗೆ ಬರ್ತಿರುವಂತ ದಿಮಿತ್ರಿಗೆ ಮೈನ್ ಸ್ವಿಚ್ ಕಾಣಿಸುತ್ತೆ. ಆ ಕಿಲ್ಲರ್ಸ್ ಗಳು ಜನರನ್ನ ಸಾಯಿಸ್ತಿರ್ಬೇಕಾದ್ರೆ ಕರೆಂಟ್ ಹೊರಟೋಗಿ ಅಲಾರಾಮ್ ಲೈಟ್ ಮಾತ್ರ ಬರ್ತಿರುತ್ತೆ. ಅದೇ ಲೈಟ್ ಅನ್ನ ಯೂಸ್ ಮಾಡ್ಕೊಂಡು ದಿಮಿತ್ರಿ ಒಂದಷ್ಟು ಕಿಲ್ಲರ್ಸ್ ಗಳನ್ನ ಸಾಯಿಸಿ ಮುಂದೆ ಸಾಕ್ತಾನೆ. ಆದ್ರೆ ಇನ್ನೂ ಒಂದಷ್ಟು ಕಿಲ್ಲರ್ಸ್ ಗಳು ಬದುಕಿರ್ತಾರೆ. ಇಲ್ಲಿ ಇವರೆಲ್ಲರೂ ಕೈಗೆ ಸಿಕ್ತಂತ ವಸ್ತುಗಳನ್ನ ವೆಪನ್ ರೀತಿ ಯೂಸ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಹಾಗೆ ಇವ್ರ ಹತ್ರ ಒಂದು ಗನ್ ಕೂಡ ಇರುತ್ತೆ. ಅದೇ ರೀತಿಯ ಕಿಲ್ಲರ್ಸ್ ಗಳು ಇವರ ಮನೆ ಕಡೆಗೆನೆ ಬರ್ತಿರ್ತಾರೆ. ಇದರಿಂದ ಲ್ಯೂಸಾ ಹಾಗೆ ಸೆಲಿನನ ಬಚ್ಚಿಟ್ಕೊಳ್ಳೋದಕ್ಕೆ ಹೇಳಿ ಮಿಕ್ದವರು ಕೂಡ ಬಚ್ಚಿಟ್ಕೊಳ್ತಾರೆ. ನಂತರ ಇಬ್ರು ಕಿಲ್ಲರ್ಸ್ ಗಳು ಒಳಗಡೆ ಬರ್ತಿದ್ದಂಗೆನೆ ಪ್ಲಾನ್ ಮಾಡಿರೋ ರೀತಿನೇ ಸಾಯಿಸ್ತಾರೆ. ಆಗ ಇನ್ನೊಬ್ಬ ವ್ಯಕ್ತಿನ ಸಾಯಿಸ್ತಾ ದಿಮಿತ್ರಿ ಒಳಗಡೆ ಬಂದಾಗ ಎಲ್ಲರಿಗೂ ಸಂತೋಷ ಆಗುತ್ತೆ. ಆದ್ರೆ ಎಲ್ಲನೂ ಸಾಲ್ವ್ ಆಗಿರೋದಿಲ್ಲ. ಇನ್ನೂ ಒಂದಷ್ಟು ಕಿಲ್ಲರ್ಸ್ ಗಳು ಒಳಗಡೆ ಬರ್ತಿರೋದನ್ನ ದಿಮಿತ್ರಿ ನೋಡ್ತಾನೆ. ಆದ್ರಿಂದ ಎಲ್ಲರನ್ನು ಬಚ್ಚಿಟ್ಕೊಳ್ಳೋದಕ್ಕೆ ಹೇಳಿ ಇವನು ಫೈಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ರೆ ನಾಯಾ ಮಾತ್ರ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಕಿಲ್ಲರ್ಸ್ ಗಳು ಮನೆ ಒಳಗಡೆ ಬಂದು ಎಲ್ಲಾ ಕಡೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ದಿಮಿತ್ರಿ ನಾಯಾಗೊಂದು ಬಾಂಬ್ ಅನ್ನ ಕೊಡ್ತಾನೆ. ಇದನ್ನ ನೀನು ಎಸಿ, ನಾನು ಶೂಟ್ ಮಾಡ್ತೀನಿ ಅಂತ. ಆಗ ಇಲ್ಲಿಗೆ ಸ್ಕೆಲಿಟರ್ ಬಂದು ಹುಚ್ಚನ್ ರೀತಿ ಕಿಲ್ಲರ್ಸ್ ಜೊತೆ ಫೈಟ್ ಮಾಡೋದಕ್ಕೆ ನೋಡಿದಾಗ ಇವನ್ಗೂ ಕೂಡ ಶೂಟ್ ಮಾಡ್ಬಿಡ್ತಾರೆ. ಅಷ್ಟೊತ್ತಿಗೆ ಇವರು ಬಾಂಬ್ ಅನ್ನ ಹಾಕಿ ಅದಕ್ಕೆ ಶೂಟ್ ಮಾಡಿದ್ರಿಂದ ಒಂದು ದೊಡ್ಡ ಬ್ಲಾಸ್ಟ್ ಆಗಿ ಆ ಕಿಲ್ಲರ್ಸ್ ಗಳೆಲ್ಲ ಸತ್ತೋಗ್ತಾರೆ. ಆದ್ರೆ ಸೇಫ್ ಆಗಿರುವಂತ ಜಾಗದಲ್ಲಿ ಇದ್ದಿದ್ರಿಂದ ದಿಮಿತ್ರಿ, ನಾಯಾ ಹಾಗೆ ಉಳಿದವ್ರಿಗೆ ಏನು ಆಗಿರೋದಿಲ್ಲ. ಎಲ್ಲರೂ ಸೇಫ್ ಆಗಿರ್ತಾರೆ. ಹಾಗೆ ಮನೆಯೆಲ್ಲ ನಾಶ ಆಗಿರೋದ್ರಿಂದ ಹೊರಗಡೆ ಹೋಗೋದಕ್ಕೆ ನೋಡ್ತಿದ್ರೆ ಒಂದು ದೊಡ್ಡ ಸೈರನ್ ಬಡ್ಕೊಳ್ಳುತ್ತೆ. ಅಂದ್ರೆ 24 ಗಂಟೆಗಳು ಕಂಪ್ಲೀಟ್ ಆಗಿ ಪರ್ಜ್ ಎಕ್ಸ್ಪೆರಿಮೆಂಟ್ ಮುಗ್ದಿದೆ ಅಂತ. ಆಗ ಪರ್ಜ್ ಇಂದ ಬದುಕಿ ಉಳಿದಿರುವಂತ ಜನರೆಲ್ಲರೂ ಹೊರಗಡೆ ಬರ್ತಿರ್ತಾರೆ. ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ಜನ ಅಷ್ಟೇ ಈ ಐಲ್ಯಾಂಡ್ ಅಲ್ಲಿ ಈಗ ಉಳಿದಿರೋದು. ಹಾಗೆ ಮುಂದೆ ಏನಾಗುತ್ತೆ ಅಂತಾನು ಕೂಡ ಅವರಿಗೆ ಗೊತ್ತಿಲ್ಲ. ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನಂತರ ಮುಂದಿನ ಸೀನ್ ನಲ್ಲಿ ಪೊಲಿಟಿಷಿಯನ್ ತಾಜ್ ಅನೌನ್ಸ್ಮೆಂಟ್ ಮಾಡ್ತಾನೆ. ಸ್ಟ್ಯಾಟನ್ ಐಲ್ಯಾಂಡ್ ನಲ್ಲಿ ಮಾಡಿದಂತ ಪರ್ಜ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿತ್ತು. ಆದ್ರಿಂದ ಪರ್ಜನ ನಾವು ಇಡೀ ಅಮೆರಿಕ ದೇಶದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾಯಾ ತಮ್ಮನ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.